ಅರೆ ಶಾಂತಕ್ಕ, ತುಂಬಾ ದಿನದ ನಂತರ ಬಂದಿದ್ಯಲ್ಲ. ಅಣ್ಣ 4 ಕೆಜಿ ಬಿರಿಯಾನಿ ಪ್ಯಾಕ್ ಮಾಡಿ. ಮನೆಗೆ ನೆಂಟ್ರು ಬರ್ತಿದಾರೆ. ನಿಮ್ ಬಿರಿಯಾನಿ ಬಗ್ಗೆ ನಾನು ಅವ್ರಿಗೆ ಚೆನ್ನಾಗಿ ಹೇಳಿದೀನಿ. ಅವ್ರು ಹೆಂಗಾದ್ರೂ ಟೇಸ್ಟ್ ಮಾಡ್ಬೇಕು ಅನ್ಕೊಂಡವ್ರೆ. ಹಾ ಆಯ್ತು ಶಾಂತಕ್ಕ, ಬಿರಿಯಾನಿ ಜೊತೆಗೆ ಸಲಾಡು ಮತ್ತೆ ಚಟ್ನಿನೂ ಹಾಕ್ಬಿಡ್ತೀನಿ ನಾನು. ಬಿರಿಯಾನಿ ಬಿಸಿ ಬಿಸಿಯಾಗಿದೆ, ಅವರಿಗೆಲ್ಲ ಖುಷಿ ಆಗತ್ತಂತ ಅನ್ಕೊಳ್ತೀನಿ. ನಿಮ್ಮ ಕೈಯಿಂದ ಮಾಡೋ ಬಿರಿಯಾನಿ ಯಾರಿಗ್ ಇಷ್ಟ ಆಗಲ್ಲ ಹೇಳಿ ಅನ್ನೋರೆ. ಇವ್ರು ಕಿಶನ್ಗಢಲ್ಲಿ ಇರುವ ಮದನ್ ಲಾಲ್. ಅವರು ಆ ಊರಲ್ಲಿ ಬಿರಿಯಾನಿ ಮಾಡಿ ಮಾರ್ತಿದ್ರು. ಬಿರಿಯಾನಿ ಆ ಊರಲ್ಲಿ ಅವ್ರು ಮಾಡೋದಂದ್ರೆ ತುಂಬಾನೇ ಫೇಮಸ್ ಆಗಿತ್ತು. ಅವನ ವ್ಯಾಪಾರ ತುಂಬಾನೇ ಚೆನ್ನಾಗ್ ನಡೀತಾ ಇತ್ತು. ಮತ್ತೆ ಏನಾದ್ರೂ ಸ್ಪೆಷಲ್ ಡೇಸ್ ಇದ್ರೆ ವ್ಯಾಪಾರ ಇನ್ನೂ ಚೆನ್ನಾಗ್ ನಡೀತಿರುತ್ತೆ. ಹಿಂಗೆ ಕಾಲ ಕಳೆಯುತ್ತೆ. ಒಂದಿನ ಅವನು ಮನೆಗೋದ್ಮೇಲೆ ಅವನು ದುಡ್ಡನ್ನ ಎಣಿಸ್ತಿರ್ತಾನೆ. ರೀ, ಬಂದಿದ್ ತಕ್ಷಣ ದುಡ್ಡು ಎಣ್ಸ್ಕೋತಾ ಕುತ್ಕೊಂಡ್ಬಿಟ್ರಾ ನೀವು? ಬನ್ನಿ, ಮೊದಲು ಊಟ ಮಾಡಿ ಆಮೇಲೆ ನಿಮ್ ಕೆಲ್ಸ ನೋಡ್ಕೊಳ್ರಿ. ಲಲಿತಾ, ಈ ದುಡ್ಡಿಂದ ನಾವು ಏನು ಮಾಡಕ್ಕಾಗಲ್ಲ ಕಣೆ ಜೀವನದಲ್ಲಿ. ಜಾಸ್ತಿ ದುಡ್ಡು ದುಡಿಬೇಕು ನಾನಿನ್ನು. ಈಗ ಅವನು ಏನಾದ್ರೂ ಜುಗಾಡ್ ಮಾಡಿ ಅವನ ದುಡ್ಡು ಇನ್ವೆಸ್ಟ್ ಮಾಡೋದನ್ನ ಕಡಿಮೆ ಮಾಡಿ ತುಂಬಾ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಅನ್ಕೋತಾನೆ. ರೇಷನಲ್ಲಿ ಸಿಗುವ ಕಡಿಮೆ ಬೆಲೆ ರೈಸ್ ಹಾಕಕ್ ಶುರು ಮಾಡ್ತಾನೆ. ಅಣ್ಣ, ಇದು ರೈಸ್ ಅಂತೂ ಚಿಕ್ಕದ್ ಕಾಣ್ತಿದೆ, ಮತ್ತೆ ಟೇಸ್ಟ್ ಕೂಡ ಚೇಂಜ್ ಇದೆ. ರಮೇಶ್ ಅಣ್ಣ, ಅದೇ ರೈಸ್ ಅಲ್ವಾ? ಮತ್ತೆ ಇಷ್ಟು ಕಮ್ಮಿಗಂತೂ ಬಿರಿಯಾನಿ ಎಲ್ಲಿ ಸಿಗುತ್ತೆ? ಹಾಗಲ್ಲ, ನಿಮ್ಮಲ್ಲಿ ಅಂತೂ ಬಿರಿಯಾನಿ ಸೂಪರು. ಅವತ್ತಿನ ದಿನ ಕೂಡ 2,000ಕ್ಕಿಂತ ಹೆಚ್ಚು ಅವನ್ ಸಂಪಾದನೆ ಮಾಡಲ್ಲ. ಅದಕ್ಕೆ ಅವ್ನ್ ತುಂಬಾ ಬೇಜಾರಾಗ್ಬಿಡ್ತಾನೆ. ಅದಕ್ಕೆ ಬಿರಿಯಾನಿ ಜೊತೆ ಕೊಡುವ ಸ್ಯಾಲೆಡ್ ಮತ್ತೆ ಚಟ್ನಿನ ಕೂಡ ಕೊಡೋದನ್ನ ಅವ್ನ್ ನಿಲ್ಸ್ಬಿಡ್ತಾನೆ. ಆಮೇಲೆ ಏನ್ ಮಾಡ್ತಾನಂದ್ರೆ ಹಿಂಗೆ ಕಾಲ ಕಳೆಯುತ್ತೆ. ಒಂದಿನ ಅವನ್ಗೆ ಸಿಟಿಯಲ್ಲಿ ಏನೋ ಕೆಲ್ಸ ಇರುತ್ತೆ. ಅದಕ್ಕೆ ಹೋಗಿ ಬರ್ತಿರುವಾಗ ಕಾಡಿನ ಬಳಿ ಅವನು ನೋಡ್ತಾನೆ, ಆದಿವಾಸಿಗಳು ನಾಯನ್ನ ಹಿಡ್ಕೊಂಡು ಅದನ್ನ ಬೆಂಕಿಯಲ್ಲಿ ಸುಟ್ಕೊಂಡು ತಿಂತಾ ಇರ್ತಾರೆ. ಅದನ್ನ ನೋಡಿದ ತಕ್ಷಣ ಇವನು ಅವ್ರ ಹತ್ರ ಹೋಗಿ ಈಗಂತ ಕೇಳ್ತಾನೆ. ಏನ್ ಮಾಡ್ತಿದ್ದೀರಾ ನೀವು? ನಾಯಿ ಮಾಂಸನ್ ಬೇಯಿಸ್ತಿದ್ದೀರಾ? ನಾವ್ ಆದಿವಾಸಿಗಳು. ನಮಗ್ ಹೊಟ್ಟೆಗೆ ಏನು ಸಿಕ್ಕಿಲ್ಲ ಅಂದ್ರೆ ನಾಯಿನೇ ತಿನ್ನೋದು. ಚೆನ್ನಾಗಿರುತ್ತೆ, ನೀವು ತಿಂತೀರಾ? ಬೇಡ, ನೀವೇ ತಿನ್ನಿ. ಮಾರ್ಕೆಟಲ್ಲಿ ಚಿಕನ್ನು ತುಂಬ ಕಾಸ್ಟ್ಲಿ ಅಲ್ವಾ? ಅರ್ಧ ದುಡ್ಡು ಅಲ್ಲೇ ಹೋಗೋದು. ನಾನು ನಾಯಿನೇ ಹಾಕಿದ್ರೆ ಹೇಗೆ? ಜನರಿಗಂತೂ ಮಾಂಸ ತಿಂದ್ರೆ ಆಯ್ತು, ಅದು ನಾಯಿದಾಗ್ಲಿ ಕೋಳಿದಾಗ್ಲಿ. ಹಂಗಂತ ಯೋಚನೆ ಮಾಡಿ ಮಾರನೇ ದಿನನೇ ಅವನು ಕಾಡಿಗೆ ಹೋಗ್ತಾನೆ. ಅಲ್ಲಿ ಚಿಕ್ಕ ಮಾಂಸದ ತುಂಡನ್ನ ಹಾಕಿ ನಾಯಿನ ಹಿಡ್ಕೋತಾನೆ. ನಾಯಿನ ಹಿಡ್ಕೊಂಡ್ ಬಂದು ಅವನು ಆ ನಾಯಿನ ಹಾಕಿ ಬಿರಿಯಾನಿ ಮಾಡಿ ಮಾರಕ್ ಶುರು ಮಾಡ್ತಾನೆ. ಅವತ್ತಿನ ದಿನ ಒಬ್ಬ ಕಸ್ಟಮರ್ ಅದನ್ನ ತಿಂದು ಹೀಗಂತಾರೆ. ಅರೆ ಮದನಣ್ಣ, ಏನು ಬಿರಿಯಾನಿಲಿ ಒಂದೇ ಒಂದು ಲೆಗ್ ಪೀಸ್ ಕೂಡ ಇಲ್ಲ, ಮತ್ತೆ ಇದು ಟೇಸ್ಟ್ ಕೂಡ ವಿಚಿತ್ರವಾಗಿದೆಯಲ್ಲ. ಅಯ್ಯೋ, ಯಾವಾಗ್ಲೂ ಲೆಗ್ ಪೀಸು ಅಂತ ಹೇಳಿದ್ರೆ ನಾನೆಲ್ಲೋಗ್ಲಿ, ಇವತ್ತಿದ್ದು ಇಷ್ಟೇನೆ. ಅಷ್ಟರಲ್ಲೇ ಶಾಂತ ಅಲ್ಲಿಗೆ ಬರ್ತಾರೆ. ಬಾ ಶಾಂತಕ್ಕ, ತುಂಬಾ ದಿನದ ನಂತರ ಬಂದಿದ್ಯಾ. ಏನ್ ಮಾಡೋದು ಮದನಣ್ಣ, ಈ ಮಧ್ಯೆ ಎಲ್ಲಾ ರೇಟ್ಸ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ದಿನೇ ಬಿರಿಯಾನಿ ತಿಂತ ಕೂರಕ್ಕಾಗತ್ತಾ? ಸರಿ ಆಯ್ತು, 2 ಕಿಲೋ ಬಿರಿಯಾನಿ ಕೊಡಿ ಅಣ್ಣ. ಅವತ್ತಿನ ದಿನ ಅವನು ಸಂತೋಷವಾಗಿರ್ತಾನೆ. ಕಡಿಮೆ ಇನ್ವೆಸ್ಟ್ ಮಾಡಿದ್ಮೇಲೂ ತುಂಬಾ ದುಡ್ಡು ಸಂಪಾದನೆ ಮಾಡ್ತಿದ್ದಾನಂತ. ಮನೆಗೆ ಹೋದ್ಮೇಲೆ ಶಾಂತ ಅವ್ರ ಮಕ್ಕಳಿಗೆ ಬಡಿಸ್ತಾಳೆ. ಆಗ ಅದ್ರಿಂದ ಏನೋ ಕೆಟ್ಟ ವಾಸನೆ ಬರ್ತಿರುತ್ತೆ. ಛೀ ಅಮ್ಮ, ಇದ್ರಲ್ಲಿ ಏನೋ ಕೆಟ್ಟ ವಾಸನೆ ಬರ್ತಾ ಇದೆ. ಎಲ್ಲಿ ತೋರ್ಸು. ಏನಿದೆ, ಇಷ್ಟು ಕೆಟ್ಟ ವಾಸನೆ ಬರ್ತಾ ಇದೆ, ಇರೋ ಬಿಸಾಕ್ ಬರ್ತೀನಿ. ಆಗ ಅವಳು ಅದನ್ನ ಬಿಸಾಕಣ ಅಂತ ಆಚೆ ಹೋದಾಗ ಒಂದು ಆದಿವಾಸಿ ಬಂದು ಗೊತ್ತಿಲ್ದೆ ಅವಳನ್ನ ಗುದ್ಬಿಡ್ತಾರೆ. ಏನು ಕಣ್ ಕಾಣಿಸ್ತಿಲ್ವಾ? ಯಾಕೆ ನೋಡ್ಕೊಂಡ್ ಬರಕ್ಕಾಗಲ್ವಾ? ಕ್ಷಮಿಸ್ಬಿಡಮ್ಮ, ನಿನ್ನೆಯಿಂದ ಏನು ತಿಂದಿಲ್ಲ. ನಿಮ್ಮ ಹತ್ರ ಏನಾದ್ರೂ ಇದ್ರೆ ಕೊಡ್ತೀರಾ? ಬಿರಿಯಾನಿ ಇವ್ನ್ ಕೊಟ್ಬಿಡ್ಬೋದಲ್ವಾ? ಯಾಕೆ ಬಿಸಾಕ್ಬೇಕು? ದುಡ್ಡು ಬೇರೆ ಕೊಟ್ಟು ತಗೊಂಡಿರೋದು, ವೇಸ್ಟ್ ಮಾಡಕ್ಕೆ ಮನ್ಸ್ ಬರ್ತಾ ಇಲ್ಲ. ಹೆಂಗೋ ಇವ್ನ್ಗಾದ್ರೂ ಕೊಟ್ರೆ ಆಶೀರ್ವಾದ ಮಾಡ್ತಾನೆ. ತಗೋ, ಚಿಕನ್ ಬಿರಿಯಾನಿ ತಿನ್ನು. ಚಿಕನ್ ಬಿರಿಯಾನಿನ? ಹೊಟ್ಟೆ ಹಸ್ದವನಿಗೆ ಬಿರಿಯಾನಿ ಕೊಡ್ತೀರಾ? ನೀವು ತುಂಬಾ ಒಳ್ಳೆಯವರಮ್ಮ. ಆ ಬಿರಿಯಾನಿಯನ್ನು ಬಾಯಲ್ಲಿ ಹಾಕೊಂಡಿದ ತಕ್ಷಣ ಅವನು ಹೀಗಂತ ಹೇಳ್ತಾನೆ. ಏನ್ ಕಾಮಿಡಿ ಮಾಡ್ತೀರಾ ಅಕ್ಕ? ಬೌ ಬಿರಿಯಾನಿ ಕೊಟ್ಟು ಚಿಕನ್ ಬಿರಿಯಾನಿ ಹೇಳ್ತೀರಲ್ಲ. ಏನ್ ಹೇಳ್ತಾ ಇದೀಯ ನೀನು? ನಾವು ಆದಿವಾಸಿಗಳಕ್ಕ, ಕಾಡಲ್ಲಿ ಏನು ಸಿಕ್ಲಿಲ್ಲ ಅಂದ್ರೆ ನಾಯಿನೂ ತಿಂತೀವಿ. ಹಾಗಾಗಿ ನನಗೆ ಸರಿಯಾಗಿ ಗೊತ್ತಿದೆ, ಈ ಪೀಸ್ಗಳೆಲ್ಲ ನಾಯಿದೆ. ಅದನ್ ಕೇಳಿಸ್ಕೊಂಡು ಅವಳು ತುಂಬಾ ಕೋಪಗೊಳ್ತಾಳೆ. ಇನ್ನೊಂದ್ ಕಡೆ ಮದನ್ ಲಾಲ್ ಮನೆಗೋಗಕ್ಕಿಂತ ಮುಂಚೆ ನಾಯನ್ನು ಹೊಡೆದು ಬ್ಯಾಗಲ್ಲಿ ಹಾಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಆಮೇಲೆ ಮನೆ ಹಿಂದ್ಗಡೆ ಯಾರಿಗೂ ಗೊತ್ತಿಲ್ಲದೆ ಅದನ್ನ ಕಟ್ ಮಾಡ್ತಾ ಇರ್ತಾನೆ. ಛೀ, ಏನ್ರಿ ಮಾಡ್ತಿದ್ದೀರಾ? ನಿಮ್ಗೆ ನಾಚಿಕೆ ಆಗಲ್ವಾ? ಹಾಗಾದ್ರೆ ಬಿರಿಯಾನಿಯಲ್ಲಿ ಇದನ್ನ ಹಾಕ್ತಿದ್ದೀರಾ? ಪಾಪ ಎಲ್ಲರನ್ನೂ ಮೋಸ ಮಾಡ್ತಿದ್ದೀರಾ ನೀವು. ಸುಮ್ನಿರ್ತೀಯ? ಬಿಸ್ನೆಸ್ ಅಲ್ಲಿ ಎಲ್ಲ ಸರಿನೇ. ಇವತ್ತು ಕೂಡ ಬೌ ಬಿರಿಯಾನಿನೇ ಸೇಲ್ ಮಾಡಿದ್ದು. ನೋಡು ಎಷ್ಟು ದುಡ್ಡಾಗಿದೆ ಅಂತ. ಆಮೇಲೆ ಅವರಿಬ್ರು ಮನೆ ಒಳಗಡೆ ಹೋಗ್ಬಿಡ್ತಾರೆ. ಸ್ವಲ್ಪ ತಾದ್ಮೇಲೆ ಅವ್ರ ಮನೆ ಮುಂದ್ಗಡೆ ತುಂಬಾ ಜನ ಬಂದು ನಿಂತಿರ್ತಾರೆ. ಅರೆ, ಇಷ್ಟು ಜನ ಬಂದಿದಾರಾ?
ಇವತ್ತಿನ ಬಿರಿಯಾನಿ ಚೆನ್ನಾಗಿಷ್ಟ ಆಗಿರ್ಬೇಕು, ಅದಕ್ಕೆ ಮನೆಗೆ ಬಂದಿದ್ದಾರೆ. ಆ, ಈಗಿಲ್ಲ, ನಾಳೆ 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 ಚಿಕನ್ ಬಿರಿಯಾನಿ ಸಿಗುತ್ತೆ ನಿಮಗೆ. ಚಿಕನ್ ಬಿರಿಯಾನಿನಾ ಇಲ್ಲ ನಾಯಿ ಬಿರಿಯಾನಿನಾ? ಸರಿಯಾಗಿ ಹೇಳ್ತಿದ್ದಾರೆ. ನನಗೆ ಬೆಳಿಗ್ಗೆಯಿಂದಾನೆ ವಾಮಿಟಿಂಗ್ ಆಗ್ತಿದೆ. ನನಗೆ ಲೋಸ್ ಮೋಷನ್ ಇದೆ. ಅಣ್ಣ ಸ್ವಲ್ಪ ಇಲ್ಲಿ ಬರ್ತೀರಾ? ಆ ಆದಿವಾಸಿ ಅಲ್ಲಿರೋದನ್ನ ನೋಡಿ ಮದನ್ ಲಾಲ್ ತುಂಬಾ ಭಯ ಪಡ್ತಾನೆ. ನಾನು ಈಗಲೇ ಪೊಲೀಸಿಗೆ ಕೊಡೋಣ, ಬಿಡೋದ್ ಬೇಡ. ಇದೆಲ್ಲ ಮಾಡ್ತಾನೆ ಇವನು. ಎಲ್ಲರೂ ಮದನ್ ಲಾಲ್ನ ಹಿಡ್ಕೊಂಡ್ ಹೋಗಕ್ ತಯಾರಾಗಿರ್ತಾರೆ. ಆಗ ಅವ್ರ ಹೆಂಡತಿ ಬಂದು ನನ್ನನ್ನ ಕ್ಷಮಿಸಿ ದಯವಿಟ್ಟು ಹಂಗಂತ ಬೇಡ್ಕೋತಾಳೆ. ಆಮೇಲೆ ಅವನು ಕೂಡ ತಪ್ಪು ಮಾಡಿದ್ಯಾನೆ ಅಂತ ಒಪ್ಕೋತಾನೆ. ಮತ್ತೆ ಎಲ್ಲರ ಹತ್ರ ಕ್ಷಮಾಪಣೆ ಕೇಳ್ತಾನೆ. ಆದ್ರೆ ಊರು ಜನರು ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ. ಆದ್ರೆ ಮದನ್ ಲಾಲ್ ಅವನು ಮಾಡಿರೋ ತಪ್ಪಿಂದ ಈಗ ಬಿರಿಯಾನಿ ಅಂಗಡಿನ ಕೂಡ ನಡ್ಸೋದಕ್ಕೆ ಆಗಲ್ಲ. ಯಾಕಂದ್ರೆ ಯಾವ ಗ್ರಾಹಕರು ಅವನತ್ರ ಬಿರಿಯಾನಿ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಮಾಧವಪುರ ಗ್ರಾಮದಲ್ಲಿ ಸಂದೀಪ್ ಎನ್ನುವ ಒಂದು ವ್ಯಕ್ತಿ ಅವರ ಹೆಂಡತಿಯಾದ ಅಂಜು ಜೊತೆ ಒಂದು ದೊಡ್ಡ ಮನೆಯಲ್ಲಿ ವಾಸಿಸ್ತಿದ್ರು. ಅವರಿಬ್ಬರಿಗೂ ಒಬ್ಬನೇ ಮಗ. ಅವನು ವಿದೇಶದಲ್ಲಿ ಕೆಲ್ಸ ಮಾಡ್ತಿದ್ದ. ಅವನ ಹೆಸರು ಮಯಾಂಕ್. ತುಂಬಾ ಕಾಲದ ನಂತರ ಅವನು ಮನೆಗ್ ಬರೋನಿದ್ದ. ಅದನ್ ಕೇಳಿ ಸಂದೀಪ್ ಮತ್ತೆ ಅಂಜು ತುಂಬಾನೇ ಸಂತೋಷ ಪಡ್ತಾರೆ. ಆದ್ರೆ ಅವರಿಬ್ರು ಅವನಿಗೋಸ್ಕರ ಸಂತೋಷದಿಂದ ಕಾಯ್ತಿದ್ರು. 3 ದಿನದ ನಂತರ ಮಯಾಂಕ್ ಒಂದು ಚೈನೀಸ್ ಹುಡುಗಿನ ಮದುವೆ ಮಾಡ್ಕೊಂಡು ಮನೆಗ್ ಕರ್ಕೊಂಡ್ ಬರ್ತಾನೆ. ಮಗನೇ ಬಂದ್ಯಾ, ನಾವ್ ನಿನಗೆ ಕಾಯ್ತಾ ಇದ್ವಿ. ಹಂಗಂತೇಳಿ ಸಂದೀಪ್ ಮಯಾಂಕ್ನ ಹಗ್ ಮಾಡ್ಕೋತಾನೆ. ಅಷ್ಟ್ರಲ್ಲೇ ಅವನು ಅಂಜುನ ಕೂಡ ಕರೀತಾನೆ. ಅಂಜು, ಓ ಅಂಜು, ಇಲ್ಬಾ, ನೋಡು ಮಗ ಬಂದಿದ್ದಾನೆ. ಮಯಾಂಕ್ ಬರ್ತಿದ್ದಾನೆ ಅಂತ ಸಂತೋಷದಲ್ಲಿ ಅವರ ತಾಯಿ ಅವನಿಗೆ ಇಷ್ಟ ಆಗಿರುವ ಆಹಾರ ಎಲ್ಲ ಮಾಡ್ತಾಳೆ. ಆಗ ಅವಳು ಸೀರೆಯ ಕೊಂಗಲ್ಲಿ ಕೈಯನ್ನ ಒರ್ಸ್ಕೊಂಡು ಆಚೆ ಬರ್ತಾಳೆ. ಮತ್ತೆ ಗಟ್ಟಿಯಾಗಿ ಮಗನ ಹಗ್ ಮಾಡ್ಕೋತಾಳೆ. ಹೆಂಗಿದೆಯಾ ನನ್ನ ಮಗನೇ? ಎಷ್ಟು ದಿನ ಆಯ್ತು ಕಣೋ ನಿನ್ನ ನೋಡಿ. ನಾನು ಆರಾಮಾಗಿದ್ದೀನಮ್ಮ. ಅಯ್ಯೋ ಮಯಾಂಕ್, ನೋಡೋದಕ್ಕೆ ಯಾರೋ ವಿದೇಶಿ ಹುಡುಗಿ ತರ ಕಾಣಿಸ್ತಿದ್ದಾಳೆ. ಯಾರೋ? ಅಮ್ಮ, ಇವಳೆ ಆನಾ, ನನ್ನ ಆಫೀಸಲ್ಲೇ ಕೆಲಸ ಮಾಡೋದು. ಆಗ ಮಯಾಂಕ್ ಆನಾ ಹತ್ರ ಈಗಂತಾನೆ. ಆನಾ, ಇವರು ನನ್ನ ಅಪ್ಪ ಅಮ್ಮ. ಹಂಗಂದಿದ ತಕ್ಷಣ ಆನಾ ಅಂಜು ಕಾಳ್ ಮುಗಿತಾ ಈಗಂತಾಳೆ. ಉಪಕಾರ ಅಥಿಯಮ್ಮ. ಇವಳು ಏನಂತಿದ್ದಾಳೆ? ಅರೆ ಆನಾ, ಉಪಕಾರ ಅಲ್ಲ, ನಮಸ್ಕಾರ ಕಣೆ. ಓ, ಐ ಆಮ್ ಸಾರಿ ಅತ್ತಿಯಮ್ಮ. ಮಯಾಂಕ್ ಇವಳು ಮತ್ತೆ ಮತ್ತೆ ಅತ್ತಿಯಮ್ಮ ಅತ್ತಿಯಮ್ಮ ಅಂತ ಯಾಕೆ ಕರೀತಿದ್ದಾಳೆ ಕಣೋ? ಅಮ್ಮ, ಇವಳು ನನ್ನ ಹೆಂಡತಿ. ನಾವಿಬ್ರು ಮದುವೆ ಮಾಡ್ಕೊಂಡಿದ್ದೀವಿ. ಏನು ಮಯಾಂಕ್ ಮಗನೇ, ನೀನು ನಮಗೆ ಹೇಳ್ದೇನೆ ಮದುವೆ ಆಗ್ಬಿಟ್ಟಿದೀಯಾ? ಸಂದೀಪ್ ಹಂಗ ಅಂದಿದ ತಕ್ಷಣ ಅವರು ಕಾಲು ಮುಗಿತಾ ಈಗ ಅಂತಾಳೆ. ಕಾಲು ಕಚ್ತೀನಿ ಮಾವ. ಆ, ಕಾಲ್ ತುಂಡ್ ಮಾಡ್ತೀಯಾ? ಏನ್ ಮಾತಾಡ್ತಿದ್ಯಾ ನೀನು? ಓ ಸಾರಿ ಮಾವ, ಈ ಸಲ ಕೂಡ ರಾಂಗ್ ಮಾಡ್ಬಿಟ್ಟೆ. ಸಾರಿ, ನಿಮ್ಮ ಕಾಲ್ ಕೊಡಿ ಮಾವ. ಓಹೋ, ಏನೋ ಇವಳು. ಸಾಕು ಅನಕ್ ಅಂದ್ರೆ ಅನಾ, ಯಾವ್ದೋ ಒಂದ್ ಹೆಸರು. ಏನ್ ಇಡೀ ದಿನ ಕಾಲಿಡಿತೀಯ? ಹೋಗ್ತಿರು. ಅಯ್ಯೋ ಅಂದ್ರೆ ಅಲ್ಲ, ಆರಾಮಾಗಿರು. ಮಗನೇ, ಏನ್ ನಡೀತಿದೆ ಅಂತ ನೀನ್ ನನ್ಗೆ ಹೇಳ್ತೀಯೋ ಇಲ್ವೋ? ಅಮ್ಮ, ನಾನೆಲ್ಲ ನಿಮ್ಗೆ ಮತ್ತೆ ಹೇಳ್ತೀನಿ. ಮೊದ್ಲೇ ನಂಗೆ ಸಾಕಾಗೋಗಿದೆ, ಅದ್ರ ಮೇಲೆ ಹೊಟ್ಟೆ ಕೂಡ ಹಸಿತಿದೆ. ಮಯಾಂಕ್ ಆಗಂತ ಹೇಳಿ ಅಲ್ಲಿಂದ ಅವನ್ ರೂಮ್ಗೆ ಹೋಗ್ಬಿಡ್ತಾನೆ. ಅವಳು ತುಂಬಾ ಚಿಕ್ಕ ಚಿಕ್ಕ ಡ್ರೆಸ್ ಹಾಕೊಂಡಿರ್ತಾಳೆ. ಸಂದೀಪ್ ಮತ್ತೆ ಅಂಜು ಅವಳನ್ನ ನೋಡಿದ್ ಕಣ್ ಎತ್ತದೆ ನೋಡ್ತಿರ್ತಾರೆ. ಅಯ್ಯೋ ದೇವ್ರೇ, ಇವಳು ಯಾಕೆ ಈ ತರ ಬಟ್ಟೆ ಹಾಕೊಂಡಿದ್ದಾಳೆ ಗೊತ್ತಾಗ್ತಿಲ್ಲ. ಯಾರಾದ್ರೂ ನೋಡಿದ್ರೆ ನನ್ಗೇನು ಅರ್ಥ ಆಗ್ತಿಲ್ಲ ಗೊತ್ತಾ, ಏನಂತಾರಂತ. ಅಯ್ಯೋ, ಪಕ್ಕದ ಮನೆಯವ್ರು ನೋಡಿದ್ರೆ ನನ್ ಮಾನ ಮರ್ಯಾದೆ ತೆಗೆದು ಬಿಡ್ತಾರೆ. ಅದು ಅಲ್ದೆ ನನ್ನ ಚೂಡಾಯಿಸ್ಬಿಡ್ತಾರೆ ಇವ್ರು ಎಲ್ಲಾರು. ಆನಾ, ನೀನು ಇಲ್ಲೇ ಇರು, ಈಗ್ಲೇ ಬರ್ತೀನಿ. ಹಂಗಂತ ಹೇಳಿ ಹೋಗಿ ಅಂಜು ಆನಾಗೋಸ್ಕರ ಒಂದು ಸೀರೆ ತಗೊಂಡ್ ಬಂದ್ ಕೊಡ್ತಾಳೆ. ತಗೋ ಈ ಸೀರೆ, ಬೇಗ ನಿನ್ ರೂಮ್ ಒಳಗಡೆ ಹೋಗಿ ಈ ಸೀರೆನ ಹಾಕೊಂಡ್ ಬಾ. ಹಂಗಂತ ಹೇಳಿದ್ಮೇಲೆ ಆನಾ ಮಯಾಂಕ್ ರೂಮ್ಗೆ ಹೋಗ್ತಾಳೆ. ಆಗ ಅಂಜುವಿನ ಪಕ್ಕದ ಮನೆಯವ್ರು ಬರ್ತಾರೆ. ಯಾಕಮ್ಮ ಅಂಜು, ಮನೆಗ್ ಸೊಸೆ ಬಂದಿದ್ದಾಳೆ ಅಂತಲ್ವಾ? ನಮ್ಗೆ ಹೇಳೇ ಇಲ್ಲ. ನಮ್ಮನ್ ಮರ್ತೋಗ್ಬಿಟ್ಯಾ ನಮ್ಗೆ ಹೇಳದೆ? ಯಾಕೆ ಹಿಂಗ್ ಮಾಡ್ತಿದ್ಯಾ? ಯಾಕೆ ವಿದೇಶಿ ಸೊಸೆ ಅಂತನಾ? ಯಾಕೆ ಹಿಂಗ್ ಮಾಡ್ತಿದ್ಯಾ ನಮ್ಮನ್ನ? ನೀನ್ ಹಿಂಗ್ ಮಾಡ್ತೀಯ ಅಂತ ಅನ್ಕೊಂಡೇ ಇಲ್ಲ. ಸ್ವಲ್ಪ ಆದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದಲ್ವಾ? ನಿನ್ಗೆ ಯಾಕೆ ಅಷ್ಟು ಓವರ್ ಆಕ್ಟಿಂಗು? ವಿದೇಶಿ ಸೊಸೆ ಅಂತನಾ ಹೇಳು? ಅಯ್ಯೋ, ಏನ್ ಮಾತಾಡ್ತಾ ಇದೀರಾ? ಇವನು ಯಾವಳನ್ನ ಮದ್ವೆ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ಇದೀನಿ, ಇದ್ರಲ್ಲಿ ನೀವ್ ಬಂದ್ಬಿಟ್ರ? ಅವಳು ನನಗ್ ಸೊಸೆ ಅಂತ ನನಗೂ ಇವಾಗ್ಲೇ ಗೊತ್ತಾಯ್ತು. ಇಬ್ರು ಇಲ್ಲಿಂದ ಹೋಗಿ. ಫಸ್ಟೇ ನಾನು ಟೆನ್ಷನ್ ಅಲ್ಲಿದ್ದೀನಿ. ಅರೇ ಅಂಜು, ಯಾಕ್ ಪಾಪ ಇಷ್ಟ್ ಕೋಪ ಮಾಡ್ಕೋತಿದೀಯಾ? ನಿಮ್ಮ ವಿದೇಶಿ ಸೊಸೆನ ನಮಗ್ ತೋರ್ಸ್ಬಿಟ್ರೆ ದೃಷ್ಟಿ ಆಗತ್ತಂತನಾ? ಯಾಕಮ್ಮ, ನಿಮ್ ಸೊಸೆ ಅಷ್ಟು ಅಪ್ಸರಸೇನಾ ಹೇಳು? ನೀವಿಬ್ರು ಇಲ್ಲಿಂದ ಹೋಗ್ತಿರೋ ಇಲ್ವೋ? ಹಾಯ್ ಹಾಯ್, ಇಷ್ಟು ಕೋಪ ಯಾಕಮ್ಮ? ಸರಿ ಬಿಡು, ನಾವಿಲ್ಲಿಂದ ಹೋಗ್ತೀವಿ. ಆಮೇಲೆ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಸಂಜು ಟೆನ್ಷನ್ ಆಗ್ಬಿಟ್ಟು
ತಲೆ ಮೇಲೆ ಕೈ ಇಟ್ಕೊಂಡು ಸೋಫಾ ಮೇಲೆ ಕುತ್ಕೊಂಡ್ಬಿಡ್ತಾಳೆ. ಆನಾ ಅವ್ರ ಗಂಡ ಹತ್ರ ಹೇಳ್ತಾಳೆ, ಮಯಾಂಕ್, ನನಗೆ ತುಂಬಾ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿದೆ, ಮತ್ತೆ ಈ ಇಂಡಿಯನ್ ಊಟ ನನಗೆ ಬೇಡ. ಹೌದಾ, ಹಾಗಾದ್ರೆ ಕಿಚನ್ಗೆ ಹೋಗಿ ನಿಂಗೇನ್ ಬೇಕೋ ಅದನ್ನ ಮಾಡ್ಕೋ. ಮಯಾಂಕಿನ ಮಾತು ಕೇಳಿ ಅವಳು ಕಿಚನ್ ಒಳಗಡೆ ಹೋಗ್ತಾಳೆ. ಕಿಚನ್ಗೋಗಿ ನೋಡಿದ್ರೆ ಅಲ್ಲಿ ಏನಿದೆ ಅಂತ ಅವಳಿಗೆ ಅರ್ಥನೇ ಆಗ್ತಿಲ್ಲ. ಅರೆ, ನನ್ಗೆ ಏನ್ ಅಡಿಗೆ ಮಾಡೋದಂತ ಅರ್ಥನೇ ಆಗ್ತಿಲ್ವಲ್ಲ. ಅದು ಅಲ್ದೆ ಇಲ್ಲಿರುವ ವೆಜಿಟೇಬಲ್ಸ್ ಇದೆಲ್ಲ ಏನಂತ ಗೊತ್ತಿಲ್ಲ. ಏನ್ ಮಾಡೋಣ? ತುಂಬಾ ಹಸಿವು ಬೇರೆ ಆಗ್ತಿದೆ ಅಲ್ವಾ? ಅದೇ ಸಮಯದಲ್ಲಿ ಅವಳಿಗೆ 2 ಬಲ್ಲಿಗಳು ಕಾಣಿಸುತ್ತೆ. ಅರೆ ವಾ, ಸಿಗ್ಬಿಡ್ತು ನನಗೆ ಊಟ. ಏನ್ ಮಾಡೋದಂತ ಅರ್ಥ ಆಯ್ತು. ಹ್ಯಾನಾ ಪಕ್ಕದಲ್ಲಿ ಇರುವ ವುಡನ್ ಸ್ಟೂಲ್ ಮೇಲೆ ಹತ್ತಿ ಮತ್ತೆ ಅವಳ ಕೈಯಿಂದ 2 ಹಳ್ಳಿಗಳನ್ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾಳೆ. ಅದೇ ಸಮಯದಲ್ಲಿ ಅಂಜು ಬೇರೆ ಕಿಚನ್ ಒಳಗಡೆ ಬರ್ತಾಳೆ. ಅದನ್ನ ನೋಡಿದ ತಕ್ಷಣ ಅಂಜು ಕಿರ್ಚೋದಕ್ ಶುರು ಮಾಡ್ತಾಳೆ. ಅಯ್ಯೋ ದೇವ್ರೇ, ಏನ್ ನಡೀತಾ ಇದೆ? ಅಯ್ಯೋ ದೇವ್ರೇ! ಅಂಜು ಕಿರ್ಚದ್ ಕೇಳಿಸಿದ ತಕ್ಷಣ ಗಂಡ ಮತ್ತೆ ಮಗ ಓಡೋಡ್ತಾ ಕಿಚನ್ ಒಳಗಡೆ ಬರ್ತಾರೆ. ಹ್ಯಾನಾ ಆ ಸಮಯದಲ್ಲಿ ಕೈಯಲ್ಲಿ 2 ಹಲ್ಲಿಗಳನ್ನ ಇಟ್ಕೊಂಡಿರ್ತಾಳೆ. ಏನಾಯ್ತಮ್ಮ, ಯಾಕೆ ನೀನ್ ಬೊಬ್ಬೆ ಹೊಡೆದಿದ್ದು? ಎಲ್ಲ ಆರಾಮಲ್ವಾ? ಏನಾಯ್ತೇ? ಏನಾಯ್ತು? ಯಾಕೆ? ಅಯ್ಯೋ, ಆನನ ನೋಡಿ ಕೈಯಲ್ಲಿ ಏನ್ ಹಿಡ್ಕೊಂಡಿದ್ದಾಳೆ ಅಂತ. ಸಂದೀಪ್ ಮತ್ತೆ ಮೋಹಿತ್ ಆನಾ ಕಡೆ ನೋಡ್ತಾರೆ. ಅವಳು 2 ಕೈಯಲ್ಲಿ ಹಲ್ಲಿಗಳನ್ನ ಹಿಡ್ಕೊಂಡಿರ್ತಾಳೆ. ಅವಳು ಅದು ಭಯಂಕರವಾಗಿ ನರ್ಲಾಡ್ತಾ ಇತ್ತು. ಅದನ್ನ ನೋಡಿ ಇಬ್ರು ಜೋರಾಗಿ ಕಿರ್ಚಕ್ ಶುರು ಮಾಡ್ಬಿಡ್ತಾರೆ. ಅಯ್ಯೋ ದೇವ್ರೇ, ಈ ಆನಾ ಅಲ್ಲಿನ ಯಾಕೆ ಹಿಡ್ದಿದ್ದಾಳೆ? ಓ ಮೈ ಗಾಡ್, ಯಾಕೆ ನೀವೆಲ್ಲರೂ ಇದನ್ನ ನೋಡಿ ಇಷ್ಟು ಭಯ ಪಡ್ತೀರಾ? ನಿಮಗ್ ಗೊತ್ತಾ, ಇದರಿಂದ ಟೇಸ್ಟಿ ಚಟ್ನಿ ಮಾಡ್ಬೋದು. ಇದರಿಂದ ಚಟ್ನಿ ಮಾಡಿ ನಾನು ನಿಮ್ಮೆಲ್ಲರಿಗೂ ಕೊಡ್ತೀನಿ. ಆಗ ಗೊತ್ತಾಗತ್ತೆ ಇದರ ರುಚಿ ಏನಂತ ನಿಮ್ಗೆ. ನಾನು ಬೇಗ ಇದರದ್ದು ಚಟ್ನಿ ಮಾಡ್ಬಿಡ್ತೀನಿ. ಸಂದೀಪ್ ಮತ್ತೆ ಅಂಜು ಅವನ್ನ ಗುರಾಯಿಸ್ಕೊಂಡ್ ನೋಡ್ತಾರೆ ಮತ್ತೆ ಕೋಪದಿಂದ ಹೀಗಂತಾರೆ, ಅರೆ ಮಯಾಂಕ್, ಏನ್ ಮಾಡಿಟ್ಟಿದ್ಯಾ ಕಣೋ ನೀನು. ಅಮ್ಮ ತಾಯಿ, ನೀನು ನನ್ ತಲೆ ತಿನ್ನೋದಕ್ಕೆ ಬಂದಿದ್ಯಾ ಅಂತ ಅನ್ಸುತ್ತೆ. ಇದೆಲ್ಲ ನನ್ ಮನೇಲಿ ನಡೆಯಲ್ಲ. ದಯವಿಟ್ಟು ಎತ್ಕೊಂಡು ಬಿಟ್ಬಿಡಾಚೆ. ಒಂದ್ಸಲ ತಿಂದು ನೋಡಿ ಅತ್ತಿಯಮ್ಮ, ನಿಮ್ಗೆ ತುಂಬಾನೇ ಇಷ್ಟ ಆಗತ್ತೆ. ಅಯ್ಯೋ ಅನಾ, ನಿನ್ ಕಾಲ್ ಮುಗಿತೀನಿ. ಫಸ್ಟ್ ಅದನ್ನ ಎತ್ಕೊಂಡೋಗ ಆಚೆ ಬಿಸಾಕು. ಮಯಾಂಕ್, ಏನ್ ಮಾಡಿಟ್ಟಿದ್ಯಾ? ಇಲ್ಲಿಂದ ಹಿಡ್ಕೊಂಬಂದೆ ಇವಳನ್ನ. ಫಸ್ಟ್ ಇವಳನ್ನ ಇಲ್ಲಿಂದ ಕರ್ಕೊಂಡ್ ಹೋಗ್ತೀಯೋ ಇಲ್ವೋ? ನನ್ಗೆ ತುಂಬಾ ಕೋಪ ಬರ್ತಿದ್ಯಾ ನೋಡು. ಅಮ್ಮ, ನಾನೆಲ್ಲ ಅವಳಿಗೆ ಈಗ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಆನಾ, ಬಾ ರೂಮಿಗೆ ಹೋಗೋಣ. ರೂಮ್ಗೆ ಕರ್ಕೊಂಡ್ ಹೋಗಿ ಅವನು ಅವರ ಕಲ್ಚರಲ್ಸ್ ಎಲ್ಲ ಹೇಳ್ಕೊಡ್ತಾನೆ. ಅವಳು ಹೇಳೋದೆಲ್ಲ ಅರ್ಥ ಮಾಡ್ಕೋತಾಳೆ. ಇನ್ನೊಂದ್ ಕಡೆ ಅಂಜು ಟೆನ್ಷನ್ ಆಗ್ಬಿಟ್ಟು ಸೋಫಾ ಮೇಲೆ ಕುತ್ಕೊಂಡಿರ್ತಾಳೆ ಪಾಪ. ಅಯ್ಯೋ, ಯಾವಾಗ ಏನ್ ಕರ್ಮ ಮಾಡಿದ್ನೋ ಏನೋ, ಈ ತರ ಒಂದ್ ಸೊಸೆನ ಕರ್ಕೊಂಡ್ ಬಂದಿದ್ದಾನೆ. ದಿನಾ ಇನ್ಮೇಲೆ ನನ್ ತಲೆನೋವಿಂದ ಸಾಯ್ಬೇಕು. ಏನೇ ಹೇಳು, ನಮ್ಮ ಸೊಸೆ ಮಾತ್ರ ನಿಂಗೆ ಒಳ್ಳೆ ಜೋಡಿ. ಆಚೆ ಇರೋರ್ ಮಾತ್ರ ಕಡಿಮೆ ಅನ್ಕೊಂಡೆ, ಇವಾಗ ನೀವ್ ಶುರು ಮಾಡಿದ್ರಾ? ಅಂಜುವಿನ ನಾಟ್ನಿ ಫೋನ್ ಮಾಡ್ತಾಳೆ. ಅರೇ ಅತ್ತಿಗೆ, ಹೆಂಗಿದ್ದೀರಾ? ಅತ್ತೆ, ನಾವು ಫ್ಯಾಮಿಲಿ ಜೊತೆಗೆ ನಿಮ್ ಮನೆಗ್ ಬರ್ತಿದೀವಿ. ಅಲ್ಲೇ ಸ್ವಲ್ಪ ದಿನ ಇರ್ತೀವಿ, ಅದಕ್ಕೆ ಇದ್ ಹೇಳೋಣ ಅಂತ ಫೋನ್ ಮಾಡಿದ್ವಿ. ಅರೇ ದೇವ್ರೇ, ಇವಾಗ ಕಡಿಮೆ ಇದ್ಲಾ? ಇಲ್ಲಿ ಬಂದ್ರೆ ಇನ್ನೂ ಚುಡಾಯಿಸಿ ಸಾಯಿಸ್ಬಿಡ್ತಾಳೆ ನನ್ನ. ಸ್ವಲ್ಪ ಯೋಚನೆ ಮಾಡಿ ಅವಳು ಹೀಗಂತಾಳೆ, ಅಯ್ಯೋ ಇಲ್ಲಮ್ಮ, ನಾವು ಒಂದು 2 ತಿಂಗಳು ಎಲ್ಲಾದ್ರೂ ಹೋಗ್ಬರೋಣ ಅಂತಿದೀವಿ. ಅದ್ರ ಪ್ಯಾಕಿಂಗ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡ್ಲಾ? ನೀನ್ ಯಾವಾಗಿಂದ ಸುಳ್ಳು ಹೇಳೋದೆ? ಬೇರೆ ಏನ್ರಿ ಮಾಡ್ಲಿ, ಇವಾಗ್ಲೇ ಪಕ್ಕದ ಮನೆಯವ್ರು ಬಂದು ನನ್ನ ಚುಡಾಯಿಸ್ತಿದ್ರು. ಮತ್ತೆ ಇವಳ್ದು ಬೇರೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ನನ್ಗೆ. ಇನ್ನ ಸ್ವಂತದವ್ರ ಮನೆಗ್ ಬಂದ್ರನ್ಗೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ. ಆಗ್ಲೇ ಆನಾ ಒಂದು ಸುಂದರವಾದ ಸೀರೆ ಕಟ್ಕೊಂಡು ಕೈಯಲ್ಲಿ ಟೀ ತಗೊಂಡ್ ಬರ್ತಾಳೆ. ಅಂಜು ಹತ್ರ ಅಂತಾಳೆ, ಅತ್ತಿಯಮ್ಮ, ನಾನು ನಿಮ್ಗೋಸ್ಕರ ಟೀ ಮಾಡ್ಕೊಂಡ್ ತಂದಿದ್ದೀನಿ. ಏನು ಅಂದ್ರೆ, ಇವಳು ನಮ್ ಸೊಸೆ ಆನಾನಾ? ಹೌದು ಅತ್ತಿಯಮ್ಮ, ನಾನು ನಿಮ್ಮ ಸೊಸೆ ಆನಾ. ನನ್ಗೆ ಮಯಾಂಕ್ ಈಗ್ಲೇ ಎಲ್ಲ ಹೇಳ್ಕೊಟ್ರು, ಮನೇಲಿ ಹೆಂಗಿರ್ಬೇಕು, ಊಟದ ಬಗ್ಗೆ ಮತ್ತೆ ಇರೋದ್ ಬಗ್ಗೆ. ಇದಕ್ ಮುಂಚೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ. ಇನ್ಮೇಲೆ ನೀವು ಟೆನ್ಷನ್ ಆಗೋ ತರ ನಾನ್ ನಿನ್ ನಡ್ಕೊಳಲ್ಲ. ಆಕ್ಚುಲಿ ನನ್ಗೆ ಅಪ್ಪ ಅಮ್ಮ ಇಲ್ಲ, ಅದರಿಂದ ನನಗೆ ಯಾರು ಏನು ಹೇಳ್ಕೊಡೋರಿಲ್ಲ. ಆದ್ರೆ ಮೆತ್ತಗೆ ನಾನು ಎಲ್ಲ ಕಲ್ತ್ಕೋತೀನಿ ಅತ್ತಿಯಮ್ಮ. ಅವಳ ಮಾತ್ ಕೇಳಿ ಅಂಜು ಮತ್ತೆ ಸಂದೀಪ್ ತುಂಬಾನೇ ಸಂತೋಷ ಪಡ್ತಾರೆ. ಮತ್ತೆ ಅಂಜು ಅವಳನ್ನ ಹಗ್ ಮಾಡ್ಕೋತಾಳೆ. ನಮ್ಮ ಸೊಸೆ ಇಷ್ಟು ಒಳ್ಳೆಯವಳು, ಇಷ್ಟು ಸ್ವೀಟ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನಾನ್ ಟೆನ್ಷನ್ ಎಲ್ಲ ಹೋಗ್ಬಿಡ್ತು. ನಾನ್ ನಿನ್ಗೆ ಎಲ್ಲ ಹೇಳ್ಕೊಡ್ತೇನೆ. ಮತ್ತೆ ಆನಾ ಅಂಜುಗೆ ಎಲ್ಲಾ ಕೆಲ್ಸ ಹೇಳ್ಕೊಡ್ತಾಳೆ. ಸ್ವಲ್ಪ ದಿನದಲ್ಲೇ ಆನಾ ಇಂಡಿಯನ್ ಅಡಿಗೆ ಎಲ್ಲಾನು ಕಲ್ತ್ಕೋತಾಳೆ ಮತ್ತೆ ತುಂಬಾ ಟೇಸ್ಟಿಯಾಗಿ ಮಾಡ್ತಾಳೆ. ಮತ್ತೆ ಎಲ್ಲ ತುಂಬಾ ಚೆನ್ನಾಗಿ ಸಾಗಕ್ಕೆ ಶುರು ಆಗುತ್ತೆ. ಮತ್ತೆ ಎಲ್ಲರೂ ತುಂಬಾ ಸಂತೋಷವಾಗಿ ಜೀವಿಸ್ತಾರೆ. Best buddies. Hello friends.
Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।